80 ವರ್ಷದ ಮೈಸೂರು ಶ್ರೀಕಂಠಯ್ಯ ಉಮೇಶ್ ನಿಧನರಾಗಿದ್ದಾರೆ. ಮೂಲತಃ ಇವರು ಮೈಸೂರಿನವರು. 4ನೇ ವಯಸ್ಸಿನಲ್ಲಿಯೇ ಬಣ್ಣವನ್ನ ಹಚ್ಚಿದಂತ ನಟ ಉಮೇಶ್ 1960ರಲ್ಲಿ ಚಿತ್ರರಂಗವನ್ನ ಪ್ರವೇಶ ಮಾಡಿರ್ತಾರೆ. 6 ದಶಕಗಳ ಕಾಲ ಸಿನಿಮಾ ಕ್ಷೇತ್ರದಲ್ಲಿ ಅಭಿನಯಿಸಿ ಸೈ ಎನಿಸಿಕೊಂಡಿದ್ರು. 350ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದಂತ ಉಮೇಶ್ ಇಂದು ನಿಧನರಾಗಿದ್ದಾರೆ. ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಬಾಲನಟನಾಗಿ ಅಭಿನಯಕ್ಕೆ ಪದಾರ್ಪಣೆಯನ್ನು ಮಾಡ್ತಾರೆ. ಸ್ಯಾಂಡಲ್ವುಡ್ನ ಹಿರಿಯ ನಟ ವಿಧಿವಶರಾಗಿದ್ದಂಥ ಬೆನ್ನಲ್ಲೇ ಜೆಪಿ ನಗರದ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. ಜೆಪಿ ನಗರದ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದ್ದು, ನಂತರದಲ್ಲಿ ರವೀಂದ್ರ ಕಲಾಕ್ಷೇತ್ರಕ್ಕೆ ಮೃತದೇಹವನ್ನು ಸ್ಥಳಾಂತರ ಮಾಡಲಾಗುತ್ತೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಕಿದ್ವಾಯಿ ಆಸ್ಪತ್ರೆಯಿಂದ ನೇರವಾಗಿ ಈಗ ತಮ್ಮ ಸ್ವಗೃಹ, ಉಮೇಶ್ ಅವರ ಸ್ವಗೃಹ ಜೆಪಿ ನಗರದಲ್ಲಿದೆ. ಈ ಜೆಪಿ ನಗರಕ್ಕೆ ಈಗ ಮೃತದೇಹವನ್ನು ಕೊಂಡೊಯ್ಯಲಾಗಿದೆ. ಇನ್ನು ಹಿರಿಯ ನಟ ಉಮೇಶ್ ನಿಧನಕ್ಕೆ ಎಚ್ಡಿಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಉಮೇಶ್ ಅವರ ನಿಧನದ ಸುದ್ದಿ ಕೇಳಿ ದುಃಖವಾಯಿತು. ಹಾಸ್ಯದ ಮೂಲಕ ಎಲ್ಲರನ್ನ ನಗೆಗಡಲಿನಲ್ಲಿ ತೇಲಿಸ್ತಾ ಇದ್ರು. ಕನ್ನಡ ಚಿತ್ರರಂಗವನ್ನ ಶ್ರೀಮಂತಗೊಳಿಸಿದಂತಹ ನಟರಿವರು. ದಿಗ್ಗಜ ನಟರ ಜೊತೆ ಮನೋಜ್ಞವಾಗಿ ಅಭಿನಯಿಸಿದ್ರು. ಹಿರಿಯ ನಟ ಉಮೇಶ್ ಆತ್ಮಕ್ಕೆ ಚಿರಶಾಂತಿ ಸಿಗಲಿ. ಎಕ್ಸ್ ಖಾತೆಯಲ್ಲಿ ಕೇಂದ್ರ ಸಚಿವ ಎಚ್ಡಿಕೆ ಸಂತಾಪವನ್ನ ಸೂಚಿಸಿದ್ದಾರೆ. ಹಿರಿಯ ನಟ ಉಮೇಶ್ ನಿಧನಕ್ಕೆ ಎಚ್ಡಿಕೆ ಸಂತಾಪವನ್ನ ಸೂಚಿಸಿದ್ದಾರೆ. ಇನ್ನು ಹಿರಿಯ ನಟ ಉಮೇಶ್ ಪತ್ನಿ ಸುಧಾ ಕಣ್ಣೀರು ಸುರಿಸಿದ್ದಾರೆ. ಇಬ್ಬರನ್ನು ಹೊಂದಿಕೊಂಡು ಇದ್ದಂಥವ್ರು. ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ವಿ, ಯಾವತ್ತೂ ಕೂಡ ನಾವಿಬ್ಬರು ಜಗಳ ಮಾಡ್ಕೊಂಡಿಲ್ಲ. ಅವರಿಲ್ಲದೆ ಇರೋದಕ್ಕೆ ನಿಜಕ್ಕೂ ನನಗೆ ತುಂಬ ಕಷ್ಟವಾಗುತ್ತೆ. ಎಂದಿಗೂ ಕೂಡ ನಾವಿಬ್ಬರು ಜಗಳ ಮಾಡ್ಕೊಂಡಂಥವ್ರಲ್ಲ. ಈಗ ಅವ್ರನ್ನ ಬಿಟ್ಟು ಹೇಗಿರೋದು? ಗುಣುಗುಣಾಗಿ ವಾಪಸ್ ಬರ್ತೀನಿ ಅಂತ ಹೇಳಿದ್ರು. ಆಸ್ಪತ್ರೆಗೆ ದಾಖಲಾದಾಗಲೂ ಧೈರ್ಯ ಹೇಳ್ತಿದ್ರು ಅಂತ ಈ ಸಂದರ್ಭದಲ್ಲಿ ತಮ್ಮ ದುಃಖವನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಜಗ್ಗಿನ ಜೊತೆ ತಮ್ಮ ದುಃಖವನ್ನ ತೋಡ್ಕೊಂಡಿದ್ದಾರೆ. ಅವರ ಪತ್ನಿ ಏನು ಹೇಳಿದ್ದಾರೆ ಕೇಳು. ಹಿರಿಯ ನಟ MS ಉಮೇಶ್ ಅವರ ಪತ್ನಿ ಸುಧಾ ಅವರು ನಮ್ಮ ಜೊತೆ ಇದ್ದಾರೆ. ನಿಜವಾಗ್ಲೂ ಕೊನೆಯ ದಿನಗಳು ತುಂಬ ಕಷ್ಟಕರವಾಗಿರ್ತಕ್ಕಂಥ ದಿನಗಳು. ಹೇಗಿದ್ರು ಏನು ಅಂತ ಅಮ್ಮ, ಈ ಸಂದರ್ಭದಲ್ಲಿ ಖಂಡಿತ ಕಷ್ಟ ನಿಮಗೆ ಮಾತಾಡೋಕ್ಕೆ. ಯಾಕಂದ್ರೆ ಅವರ ಅತ್ಯಂತ ಸರಳತೆ, ಅವರ ನಟನೆ ಎಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ. ಅವರ ಜೊತೆಗೆ ಜೀವನ ಮಾಡಿದ್ರಿ, ಹೇಗಿತ್ತು? ನಾವು 56-57 ವರ್ಷ ಆಯಿತು ನಾವು ಜೀವನ ಮಾಡ್ಕೊಂಡು ಗಂಡ ಹೆಂಡ್ತಿ. ನಾವು ಲವ್ ಮ್ಯಾರೇಜ್ ಮದುವೆ ಮಾಡ್ಕೊಂಡಿರೋದು. ನಾನು ಒಂದು ಆರ್ಟಿಸ್ಟು, ಅವರು ಒಂದು ಆರ್ಟಿಸ್ಟು. ಅದಕ್ಕೋಸ್ಕರ ನಾವು ಹೊಂದ್ಕೊಂಡು ಇದ್ವಿ ಗಂಡ ಹೆಂಡ್ತಿ ಸಾಯೋವರೆಗೂ ಅಷ್ಟೇ. ಒಂದು ದಿವಸ ಜಗಳಾಡಿದವರೆಲ್ಲ ನಾವು. ಒಂದು ಸರಿ ಕೋಪ ಬಂದರೂ ಬರ್ತೀವಿ, ಸುಮ್ಮನೆ ಆಗ್ಬಿಡ್ತೀವಿ, ಮಾತಾಡೋದು. ಹಾಗೆ ಆ ಥರ ಜೀವನ ಮಾಡ್ಕೊಂಡಿದ್ದೀವಿ ನಾವು. ಏನು ಮಾಡ್ಕೊಳ್ಳೋದು? ಅವ್ರು ಹೋಗಿದ್ದು ನಂಗೆ ಇರೋಕ್ಕೆ ಕಷ್ಟ. ಇವಾಗ ಇರೋದು ಕಷ್ಟ ಆಗ್ಬಿಟ್ಟಿದೆ ನನಗೆ. ಇರೋಕ್ಕೆ ಮನಸ್ಸಿಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಯಾರ ಹತ್ರ ಹೇಳ್ಕೊಳ್ಳೋದು ಅಂತ ಬೇಜಾರಾಗೋಗಿದೆ ನನಗೆ. ಯಾರ ಹತ್ರ ಹೇಳ್ಕೊಳ್ಳೋದು? ಇರೋದು ನನಗೆ ಒಬ್ಬಳು ಮಗಳು, ಒಬ್ಬ ಮಗ ಸತ್ತೋದ ದೊಡ್ಡವನು. ಅದರಿಂದ ನನಗೆ ಮನಸ್ಸು ತುಂಬ ಬೇಜಾರು. ನಮ್ಗನವರ ಆಧಾರ ಯಾರೂ ಇಲ್ಲ. ಇರ್ತಾರೆ ಸಂಬಂಧಿಕರಿದ್ದು, ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ. ಅದಕ್ಕಲ್ಲ, ಅದು ನಮ್ಮದು ಅಂತ ಒಂದು ಬೇಕಲ್ವಪ್ಪ, ಅಲ್ವಾ ಹೇಳಿ ನೀವು? ಅದಕ್ಕೋಸ್ಕರನೇ ನನಗೆ ತುಂಬಾ ಬೇಜಾರು ನನಗೆ. ಅಮ್ಮ, ಅಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು, ಅಷ್ಟು ದೊಡ್ಡ ಕಲಾವಿದರಾದರೂ ಕೂಡ ತುಂಬ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ರು ಉಮೇಶ್ ಅಣ್ಣ. ಯಾವಾಗೂ ಕೂಡ ಕಷ್ಟ ದಿನಗಳನ್ನೇ ಸಹಿಸ್ಕೊಂಡು ಜೀವನ ಮಾಡ್ತಿದ್ವಿ. ಒಬ್ಬರ ಹತ್ರ ಅಕ್ಕಪಕ್ಕ ಯಾರ ಹತ್ರ ಸಂಬಂಧಿಕರ ಹತ್ರ ಹೇಳ್ಕೊಡ್ತೀರಿ ನಾವು ಹೀಗಿದ್ದೀವಿ ಹಾಗಿದ್ದೀವಿ. ಅದು ದುಡ್ಡು ಗಿಡ್ಡು ನಮ್ಗೆ ಯಾರ ಹತ್ರ ಒಬ್ಬರು ಚೆನ್ನಾಗಿದ್ದಾರೆ ಅಂತ ನಾವು ಹೊಟ್ಟೆ ಕಿಚ್ಚು ಪಡ್ತಿದ್ದಿಲ್ಲ. ಅವ್ರು ಚೆನ್ನಾಗಿದ್ರೆ ಇರ್ತಾರೆ, ನಮಗೇನು ಅಂದ್ಬಿಟ್ಟು ನಾವು ಅನ್ಕೋತಿದ್ವಿ ಅಷ್ಟೇ ವಿನಃ ನಾವು ಯಾವತ್ತೂ ಒಂದು ಹತ್ತವರೆಲ್ಲ ಮಾಡಿದವಲ್ಲ. ಅದಕ್ಕೋಸ್ಕರ ಇಷ್ಟು ಬೇಜಾರಲ್ಲಿ ಇದ್ದೀನಿ ನಾನು. ಅವ್ರು ಸತ್ತೋದ್ರೂ ನಮಗೆ ಇರಬೇಕನ್ನೋ ಆಸೆನೂ ಇಲ್ಲ ನನಗೆ. ನನ್ನ ಮಗಳೊಬ್ಬಳು ದಿಕ್ಕಾಪಾಲಾಗ್ಬಿಡ್ತಾಳಲ್ಲ ಅಂತ ನಾನು ಏನು ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀವಿ ನಾವು. ಏನು ಮಾಡೋದು ಸರ್? ಅಷ್ಟೊಂದು ಬೇಜಾರು ನಮಗೆ. ಈಗ ಅಂದರೆ ಅವರು ಇರುವಂಥ ಸಂದರ್ಭದಲ್ಲಿ, ಸಾಕಷ್ಟು ಸಂದರ್ಭದಲ್ಲಿ ಹೇಳ್ಕೊತಿದ್ರು. ಅಂದರೆ ಅಂದ್ಕೊಂಡಷ್ಟು ಅವ್ರಿಗೆ ಅವಕಾಶ ಸಿಗ್ತಿದೆ ಇರುವಂಥ ಇತ್ತೀಚಿನ ದಿನಗಳಲ್ಲಿ ಇರುವಂಥ ಬೇಜಾರುಗಳನ್ನ ಮತ್ತು ಕನಸುಗಳನ್ನು ಏನು ಹೇಳ್ಕೊತಾ ಇದ್ರು? ಏನೇನು ಇತ್ತು ಯೋಚನೆಗಳು ಅಂತ ಅವ್ರಿಗೆ? ಏನು ಮುಂದೆ ನಾವು ಜೀವನ ಹೇಗೆ ಮಾಡೋದು ಅಂತ ಹಾಗೆ ನಡೀತದೆ. ವಯಸ್ಸಾಗ್ತಾ ಬಂದಾಗೆ ಶಕ್ತಿ ಕುಂತು ಅದು ಕೊನೆಗೂ ಸೀರಿಯಲ್ ಒಪ್ಕೊಂಡಿದ್ರು. ಆದರೆ ಕಾಯಿಲೆ ಬಂತ ತಕ್ಷಣ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ವಿ.
ಇನ್ನೂ ನಾನು ದುಡಿಬೇಕು ಕಣೆ, ಬೇಕಲ್ಲ ನಮ್ಗೆ ಏನು ಜೀವನಕ್ಕೆ ಊಟ ಹಾಕೋರು ಯಾರು ಅಂತ ಕೊನೆವರೆಗೂ ನಾನು ಹೋಗ್ತೀನಿ ಕಣೆ ಸುಧಾ, ನಾವು ದುಡ್ಕೊಂಬರ್ತೀನಿ, ಬೇಡ ರೀ ಮನೇಲಿ ಕೂತ್ಕೊಳ್ಳಿ, ಬೇಡ ನಾನು ಹೋಗ್ತೀನಿ ಅಂದು. ಸುಧಾ ಆಯಿತು ಅಂದು ಅದೊಂದು ಬಚ್ಚಲಲ್ಲಿ ಬಿದ್ದು ನೆವಾಗಿ ಹೀಗಾಗೋಯ್ತು. ಏನು ಮಾಡೋಕ್ಕಾಗಲಿಲ್ಲ, ಏನು ಮಾಡೋದು. ಅದೇ ಕೊನೆ ದಿನಗಳಲ್ಲಿ ಏನಾದರೂ ಹೇಳ್ತಿದ್ರೆ, ಏನು ಹೇಳ್ಕೊತಾ ಇದ್ರು? ಯಾಕಂದರೆ ಅದೇ ಕಾಲ್ಜಾರ್ ಬಾತ್ರೂಮಲ್ಲಿ ಬಿದ್ದು ಅಲ್ಲಿಂದ ಅಂದರೆ ಈ ರೀತಿ ಸಮಸ್ಯೆ ಎದುರಿಸಿದ್ರು. ಏನೂ ಆಗಲ್ಲಮ್ಮ, ನಾನು ಹುಷಾರಾಗ್ತೀನಿ ಅಂದರು. ನನಗೆ ಗೊತ್ತಿತ್ತು, ನನಗೂ ನನ್ನ ಮಗಳಿಗೂ ಹುಷಾರಾಗಲ್ಲ ಅಂತ ಗೊತ್ತು. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಕ್ಯಾನ್ಸರು ಅಂತ. ಏನು ಮಾಡೋದು, ಹರಡ್ಕೊಂಬಿಟ್ಟಿದೆ, ಇಡೀ ಬಾಡಿಗೆಲ್ಲ ಹರಡ್ಕೊಂಬಿಟ್ಟಿದೆ. ಏನು ಮಾಡೋಕ್ಕೂ ಆಗಲಿಲ್ಲ ನಮಗೇನು. ಮೊದಲು ಸ್ಟಾರ್ಟಿಂಗ್ ಗೊತ್ತಿದ್ರೆ ನಾವು ನೋಡ್ಸ್ಕೊಬೋದಿತ್ತು, ನಮ್ಗೆ ಯಾವುದು ಗೊತ್ತೇ ಆಗಿಲ್ಲ. ದೇಹದೊಳಗೆ ಬಂದಿದ್ದು ನಮ್ಗೇನು ಗೊತ್ತಾಗ್ಬೇಕು ಹೇಳಿ. ಅದು ಹೋದಾಗ ಗೊತ್ತಾಯ್ತು. ಆದರೆ ಏನು ಮಾಡೋದು, ಮನಸ್ಸು ಗಟ್ಟಿ ಮಾಡ್ಕೊಂಡು ಅದಕ್ಕೊಂಡು ಹಂಗೆ ಇಟ್ಕೊಂಡಿದ್ದೆ ಮನಸ್ಸನ್ನು. ಏನು ಮಾಡೋದು, ಇವಾಗ ಇನ್ನು ಮುಂದೆ ನಮ್ಮ ಜೀವನ ಹೆಂಗೆ ಅಂತ ನಾವು ಯೋಚನೆ ಮಾಡ್ತಾಯಿದ್ವಿ, ನಾನು ನನ್ನ ಮಗಳು ಅಳ್ತಾ ಕೂತಿದ್ವಿ. ನಮ್ಮ ಗತಿ ಏನಪ್ಪ ಮುಂದೆ, ನನ್ನ ಗಂಡ ಹೊಟ್ಟೋಗ್ಬಿಟ್ನಲ್ಲ ಅಂತ ಬೇಜಾರು ಸರ್. ಯಾರ ಹತ್ರ ಹೇಳ್ಕೊಳ್ಳ. ಇದಿಷ್ಟು ಏನಂತಂದರೆ ಅವರ ಪತ್ನಿ, ಉಮೇಶ್ ಅವರ ಪತ್ನಿ ಸುಧಾ ಅವರ ಮಾತಾಗಿರ್ತಕ್ಕಂಥದ್ದು. ತುಂಬ ಕಷ್ಟದ ದಿನಗಳನ್ನು ಎದುರಿಸಿದ್ವಿ, ಅನುಭವಿಸಿದ್ವಿ ಅನ್ನೋಂಥ ರೀತಿಯಲ್ಲಿ ತಮ್ಮ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.